ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡಕಾಯಿತ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ವೈ ಸನಿಲ್ ಡಿಯೋ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಆದಿವಿಶ್ ಸೇನಾ ಮತ್ತು ಅರುಂಗ ಕ್ಯಾಪಿ, ಮೃಣಾಲ್ ಠಾಕೂರ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಜೆಟ್ ನೋಡಿದರೆ 45 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಕಲೆಕ್ಷನ್ ನೋಡಿದರೆ 77 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ರನ್ನಿಂಗ್ ಟೈಮ್ ಒಂದು 152 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ 10 ಏಪ್ರಿಲ್ 2026ರಲ್ಲಿ ಬಿಡುಗಡೆಯಾಗಿರುವಂತಹ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಮೃಣಾಲ್ ಠಾಕೂರ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ. ಮತ್ತು ಈ ಮೂವಿಗೆ ಎಲ್ಲ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಮತ್ತು ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಮೃಣಾಲ್ ಠಾಕೂರ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ದಿವ್ಯಾ ಶೇಷ ಅನ್ನೋ ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಮೆಚ್ಚುಗೆ ಪಡೆದಿರುವಂತಹ ಸಿನಿಮಾ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಶೇಷ ಅನ್ನೋ ವ್ಯಕ್ತಿ ಇರ್ತಾರೆ. ಶೇಷಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಶೇಷ ಅನ್ನೋ ವ್ಯಕ್ತಿ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಆ ಹುಡುಗಿ ಹೆಸರು ಅನುಶ್ರೀ ಅಂತ. ಅನುಶ್ರೀ ಅವಳು ಒಂದು ನರ್ಸಿಂಗ್ ಕೆಲಸವನ್ನು ಮಾಡ್ಕೊಂಡು ಜೀವನವನ್ನು ಕಳೀತಾ ಇರ್ತಾಳೆ. ನರ್ಸಿಂಗ್ ಕೆಲಸದಲ್ಲಿ ಸುಮಾರು ಪೇಷೆಂಟ್ಗಳು ಮತ್ತು ಅವರ ಟ್ರೀಟ್ಮೆಂಟ್ಗಳನ್ನು ಮಾಡ್ಕೊಂಡು ಹೋಗೋದೇ ಅವರ ಒಂದು ಇಷ್ಟವಾದ ಒಂದು ಕೆಲಸ ಅಂತಲೇ ಹೇಳಬಹುದು. ಮತ್ತು ಶೇಷನು ಕೂಡ ಆ ಹುಡುಗಿನ ತುಂಬ ಇಷ್ಟಪಟ್ಟಿರ್ತಾನೆ. ಅವರ ತಾಯಿಗೆ ಹುಷಾರಿಲ್ಲ ಅಂತೇಳಿ ಕರ್ಕೊಂಡೋಗಿದಾಗ ಅನುಶ್ರೀನೇ ಟ್ರೀಟ್ಮೆಂಟ್ ಕೊಟ್ಟು ವಾಸಿಯನ್ನು ಮಾಡಿರ್ತಾರೆ. ಮತ್ತು ಅವರಿಬ್ಬರು ಫ್ರೆಂಡ್ಸ್ ಕನ್ವರ್ಟ್ ಆಗಿ ಮತ್ತು ಅವರಿಬ್ಬರು ಕೂಡ ಮೀಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಮತ್ತು ಅವರು ಒಂದು ದಿನ ಅನುಶ್ರೀನೇ ಶೇಷಂಗೆ ಪ್ರಪೋಸನ್ನು ಮಾಡ್ತಾರೆ. ಮತ್ತು ಅವರಿಬ್ಬರು ಕೂಡ ಒಪ್ಕೋತಾರೆ. ಮತ್ತು ಅವರಿಬ್ಬರಿಂದ ಜೊತೆಲೇ ಅವರಿಬ್ಬರು ಕೂಡ ಟ್ರೀಟನ್ನು ಮಾಡ್ತಿರ್ತಾರೆ. ಮತ್ತು ಅವರು ಬಗ್ಗೆ ಎಲ್ಲ ಅವರ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಆದ್ದರಿಂದ ಶೇಷ ಅವರು ಇದರಿಂದ ಮುಕ್ತಿಗೊಳ್ಳಬೇಕು ಅಂತೇಳಿ ಮದುವೆ ಕೂಡ ಮಾಡ್ಕೋತಾರೆ. ಮತ್ತು ಮಗು ಕೂಡ ಆಗಿರುತ್ತೆ. ಮಗುವನ್ನು ಕೂಡ ಯಾರೋ ಒಂದಿಷ್ಟು ಹುಡುಗರು ಕಿಡ್ನ್ಯಾಪನ್ನು ಮಾಡಿಬಿಟ್ಟಿರ್ತಾರೆ. ಆ ಮಗುನ ಕಾಪಾಡಿ ಮತ್ತು ಇವರಿಬ್ಬರು ನೆಮ್ಮದಿಯಾದ ಜೀವನವನ್ನು ನಡೆಸ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ನೀವು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.